नमस्कार ಎಲ್ಲರಿಗೂ वेलकम बैक टू माय यूट्यूब चैनल इन्फिनिटी। नाव अदेगा अंकल कोटा का एंड ये अंकल जी हैं चंडीगढ़ से। रात को अपने को बहुत बूस्ट किया कॉन्फिडेंस वगैरह। हम लोग इधर रात में आए जैसे ही बारिश होने लगा एंड इनके एक फ्रेंड भी है कॉलीग जो एजुकेशनल डिपार्टमेंट में दोनों काम करते हैं। इन्होंने अपने को बहुत सारा इन्फॉर्मेशन दिया कि कौन सा पर्वत है, कौन सी जगह है। किन्नर कैलाश पर्वत है इधर, मैं आपको अभी दिखाता हूँ। ये सामने जो आपको दिख रहा है ये किन्नर कैलाश, ये होली पर्वत है ना। हाँ, भोलेनाथ बम भोलेनाथ। बिल्कुल, हमें इनके साथ बहुत अच्छा लगा। रात को इनके जो हमारे इनके विचार बहुत अच्छे मिले। हमने इनकी बिटिया से भी बात किया, वो भी बोली अंकल जी ना किया हैं। तो इनकी फैमिली से पूरा बात किया, इतना दिल खुश हो गया कि भाई हम भी सोचे भी कर्नाटका भी कभी हम आएँ, कभी भी आएंगे हमको मिल के जाएंगे और अगली बार हम आपके शहर में आएंगे आप हम बिल्कुल मोस्ट वेलकम। और इतने वो है ये वेल विशर कि किसी कोई जरूरत पड़ती है तो तुरंत हेल्प करने के लिए रेडी रहते हैं। अंकल ने भी अपने को बहुत हेल्प किया कल रात को जी। ಸೊ ನಾವೀಗದೇವಿ ಸಾಂಗ್ಲಾದಾಗ ಮೌಂಟ್ ಕೈಲಾಶ್ ಪರ್ವತ ಏನೈತಿ ಅಲ್ಲೇ ಇಲ್ಲೇ ಹಿಂದ್ಗಡೆ ನೀವು ನೋಡ್ರಿ ಮೇಲೆ ಐತಿ ಮೌಂಟ್ ಕೈಲಾಶ್ ಪರ್ವತ ಕಾಣತೈತಿ ನಿಮಗೆ। ಆ್ಯಂಡ್ ಈಗ ನಾವು ಇಲ್ಲಿಂದ ಹೊಂಟೇವಿ ಚಿಟ್ಕುಲ್ಗೆ, ಇನ್ನೇನು ರಾತ್ರಿ ರೀಚ್ ಆಗಲಿಲ್ಲ। ಆ್ಯಂಡ್ ಗೋಪ್ರೋ ಏನೈತಿ ಮೆಮರಿ ಕಾರ್ಡ್ ಕರೆಕ್ಟ್ ಆಗಿತ್ತು, ಅದೊಂದು ಇಶ್ಯೂ ಏನೈತಿ ನಮ್ಮ ಸಿ ಪಿ ಬಾಯ್ ರೆಡಿ ಮಾಡಿ ಕೊಟ್ಟ ನಮಗೆ ನಿನ್ನೆ। ನನ್ನ ಲ್ಯಾಪ್ಟಾಪ್ನಾಗ ಆಗಲಿಲ್ಲ, ಹೇಳಾಕ್ತೇನೆ ತಡಿಪಾ। ಇವಂದು ಎಸ್ ಕೆ ವೆಡ್ಡಿಂಗ್ ಕ್ಲಿಕ್ಸ್ ಅಂತಂದು ಪೇಜ್ ಐತಿ ಆ್ಯಂಡ್ ಇವ ಪ್ರೊಫೆಷ್ನಲ್ ವೆಡ್ಡಿಂಗ್ ಫೋಟೋಶೂಟ್ ಗೀಟ ವಿಡಿಯೋ ಮಾಡೋದು ಡ್ರೋನ್ ಬೇಕಾ ಎಲ್ಲ ಮಾಡ್ತಾನೆ। ಇವಂದು ಚಾನಲಿನ ಲಿಂಕ್ ಇವ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ವಿಡಿಯೋದಾಗ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಾಗ, ಅವಂದು ಹೋಗಿ ಫಾಲೋ ಮಾಡಿರಿ ಪೇಜ್ಗೆ। ಆ್ಯಂಡ್ ಅವಂಗೂ ಫಾಲೋ ಮಾಡಿರಿಪ್ಪ ನಮ್ಮವ್ರು, ಅವಂಗೂ ಫಾಲೋ ಮಾಡಿರಿ, ನನಗೂ ಫಾಲೋ ಮಾಡಿರಿ। ಇಷ್ಟೆಲ್ಲ ಗುದ್ದಾಡಿ ಇಲ್ಲಿ ಅಂದಂಗೆ ಈಗ ಟೆಂಪ್ರೇಚರ್ ಐತಿ 7-8 ಡಿಗ್ರಿ ಇರ್ಬೇಕು ಈಗ ಬೆಳಗ್ಗೆ। ಇಂಥದ್ರಾಗ ನಾವೇನೈತಿ ಇಷ್ಟೊತ್ತನ ಇದೊಂದು ಏನು ಡ್ರೈ ಫಿಟ್ ಇರ್ತೈತಿ ಇದು ಬಿಟ್ಟು ಏನಿಲ್ಲ, ಇದನ್ನ ಹಾಕೊಂಡು ಅಡ್ಡಾಡತ್ತೀವಿ, ಮಜಾ ತಗೊಳತ್ತೀವಿ। ಸತ್ಯ ಟೆರೆಸಿಂದ ಪೂರ್ತಿ 360 ವ್ಯೂ ನೋಡ್ಬೋದು। ಇಸ್ಮೇಲೆ ಬೆಳಗ್ಗೆ ನಮ್ದು ಎಲ್ಲ ಬಿಟ್ಟು ಇದು ಮಾತ್ರ ಇಂಪಾರ್ಟೆಂಟ್ ನಮ್ಗೆ। ಬೆಳಗ್ಗೆ ಎದ್ದು ಹಮಾಲಿ ಮಾಡ್ತೇವೆ, ಇಂಥದನ್ನ ಕಟ್ಟೋದು ಬಿಚ್ಚೋದು, ಇದ್ರಾಗ ನಮ್ದು ಏನೈತಿ ವಾರ್ಮ್ ಅಪ್ ಆಗ್ಬಿಡ್ತದೆ ಬಾಡಿ। ನಾವು ಇಲ್ಲೇ ಇದ್ ಬಿಡ್ತೇವೆ ಈಗ ಇದಿಲ್ಲ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡೋಣ ಇದು ನಮ್ಗೆ। ನಮ್ದು ಏನೈತಿ ಇಟ್ಟೆ ಸ್ಟ್ರಾಪ್ ಹಿಡಿದು ಇಲ್ಲೇ ಹಿಂಗೆ ಜಗ್ಗಿದೆ, ಬಾಕ್ಸ್ ಇಟ್ಟೆ ಹತ್ಕಿದೆ, ಒಳಗೆ ಬೋಲ್ಟ್ ತಿರುಗಿಸಿದೆ, ಸೆಟ್ ಆಗ್ಬಿಡ್ತೈತಿ। ಇವ್ರು ದಿನ ಬಂಜಿ ಕಾರ್ಡ್ ಕಟ್ಟಬೇಕು, ಈ ಕಡೆಯಿಂದ ಆ ಕಡೆ ಕಟ್ಟಿದ್ದೆ, ನಿನ್ನೆ ಹೆಂಗೆ ಕಟ್ಟಿದ್ದೆ ಅದು ನೆನಪು ಮಾಡ್ಕೋಬೇಕು। ಈ ಜರ ಆದತಾನೆ ಬ್ಯಾಗ್ ಸೊಟ್ಟದಾನ, ಇವೆಲ್ಲ ಟೆನ್ಷನ್ ಇರ್ತಾವ। ಆ್ಯಂಡ್ ಅಂಕಲ್ ಅವ್ರದ್ದು ಗಾಡಿ ಹಿಂಗೈತಿ, ಹರಿಯಾಣದವ್ರು ಅವ್ರ ಪ್ರಾಪರ್, ಬಟ್ ಚಂಡೀಗಢದಾಗ ಜಾಬ್ ಮಾಡತ್ತಾರ। ಇವರ ಏನು ಲಗೇಜ್ ಕ್ಯಾರಿಯರ್ ಇರ್ತೈತಿ ಅದನ್ನು ಹಾಕ್ಕೊಂಡು ಕ್ಲಾಸಿಕ್ 350 ರೈಡ್ ಮಾಡತ್ತಾರ। ಆ್ಯಂಡ್ ಇವ್ರದ್ದು ಬಂಜಿ ಕಾರ್ಡ್ ಅದೆಲ್ಲ ಸೆಟಪ್ ದಾರ ತುಂಬ ಕಟ್ಟೋದೆಲ್ಲ ಮುಗಿದೈತಿ। ಅದು ಮೌಂಟ್ ಕೈಲಾಶ್ ಪರ್ವತ ಎದಕ್ಕಂತಾರಂದ್ರೆ ಮೇಲೆ ನಿಮಗೆ ಅಲ್ಲೊಂದು ಶಿವನ ಲಿಂಗು ಟೈಪ್ ಕಾಣ್ತೈತಿ, ಅದ್ರ ಸಂಬಂಧ ಮೌಂಟ್ ಕೈಲಾಶ್ ಪರ್ವತ ಅಂತಾರೆ ಅದನ್ನು। ಆ್ಯಂಡ್ ಇಲ್ಲೇ ಸ್ವಲ್ಪ ವಾಟರ್ ಫಾಲ್ ಆಗತೈತಿ, ಕೆಳಗೆ ಹರಿದು ಹೊಂಟೈತಿ ಹಿಂಗೆ, ಇದು ಕೆಳಗೆ ಹೋಗಿ ನದಿಗೆ ಸೇರ್ತೈತಿ। ಹರ ಹರ್ ಮಹಾದೇವ್। ರೋಡ್ ಸ್ವಲ್ಪ ಇದನ್ನೈತಿ ಬಟ್ ವ್ಯೂ ಭಾರಿ ಖತರ್ನಾಗದ, ಯಾಕಂದ್ರೆ ಇಂಥ ದೊಡ್ಡ ಗುಡ್ಡ ನೋಡೋದು ಭಾರಿ ಮೆಜೆಸ್ಟಿಕ್ ಅನಿಸ್ತಿರ್ತೈತಿ। ಅದ್ರ ಮ್ಯಾಲೆ ಮತ್ತು ಸ್ನೋ ಕಂಡು ಕೂಡಲೇ ಅಂತೂ ಭಾಳ ಖುಷಿ ಆಕೈತಿ। ಏನು ಲೈನ್ಸ್ ಅದಾವೆ ಮೌಂಟೇನ್ಸಿಂದ, ಆ್ಯಂಡ್ ಸ್ನೋಫಾಲ್ ಅಂತೂ ಮ್ಯಾಲೆ ಮಸ್ತ್ ಆಗೈತಿ। ನಿನ್ನೆ ಮಳೆನೂ ಇದನ್ನಾಗತ್ತಿತ್ತು। ಆ್ಯಂಡ್ ಇನ್ನೊಂದು ಇಲ್ಲೇ ಚಿತ್ಕುಲದು ಮುಗಿಸ್ಕೊಂಡು ನೀವು ಹಳ್ಳಿ ಈ ಕಡೆ ಟಾಬೋ ಕಡೆ ಹಿಂಗೆ ಹಳ್ಳಿ ಹೋಗ್ತಿರ್ತೀರಿ, ಆವಾಗ ಡೈಮಾಕ್ಸ್ ಅದು ಏನೈತಿ ಟ್ಯಾಬ್ಲೆಟ್ಸ್ ತೊಗೊಳೋ ಸ್ಟಾರ್ಟ್ ಮಾಡಿರಿ। ಆ್ಯಂಡ್ ಎಂಥ ನಿಮಗೆ ಇದನ್ನಾಗತ್ತಪ್ಪ ಅಂದ್ರೂ ಬಾಯಲ್ಲೇ ಉಸಿರಾಡಬೇಡ್ರಿ, ನಿಮ್ಮ ಬ್ರೀದಿಂಗ್ ಮೂಗಿಲ್ಲೇ ಮಾಡಿರಿ ಆ್ಯಂಡ್ ಕಂಟ್ರೋಲ್ ಮ್ಯಾನರ್ದಾಗ ಮಾಡಿರಿ। ಹೈಪರ್ ಏನು ಆ್ಯಕ್ಟಿವಿಟಿ ಮಾಡೋದು ಅದು ಮಾಡೋಕ್ಕೆ ಹೋಗ್ಬಾರ್ದು, ಇಲ್ಲಾಂದ್ರೆ AMS ಆಗೋದಿರ್ತೈತಿ, ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಏನೈತಲ್ಲ ಅದು। ಸೊ ಮೋಸ್ಟ್ ಡೆಡ್ಲಿ ಥಿಂಗ್ ಇನ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ದಾಗ ಅದೇ ಇರೋದು। ಸೊ ನೀರು ಜಾಸ್ತಿ ಕುಡೀರಿ, ಸ್ವಲ್ಪ ಊಟ ಮಾಡಿರಿ, ಒಮ್ಮೆ ಭಾಳ ತಿನ್ನಕ್ಕೆ ಹೋಗ್ಬೇಡ್ರಿ, ಭಾಳ ಪ್ರಾಬ್ಲಮ್ ಆಕೈತಿ। ಎಂಥ ಹಠ ಪೈಲ್ವಾನ ಅನ್ಪ ಅಂದ್ರೂ ಅವ ಸುದ್ದಾಕನ ಅದರಿಂದ
21 ಇಂಚ್ ವೀಲ್ಸ್ ಇಟ್ಕೊಂಡು ನನಗೆ ಗಾಡಿ ಏನೈತಿ ಲಗೇಜ್ ಭಾಳ ಆಗಿದ್ದಕ್ಕೆ ಮ್ಯಾನೇಜ್ ಮಾಡೋಕ್ಕಾಗಲ್ದ, ಹ್ಯಾಂಡಲ್ ಮಾಡೋಕ್ಕಾಗಲ್ದ. ಬ್ಯಾಡ್ ರೋಡ್ಸ್ನಾಗ ಹಾಲತ್ ಲೈಕ್ ಖರಾಬ್ ಆಗತ್ತೈತಿ. ಸಾಯಿದ ಹಂಟ್ರ 17 ಇಂಚ್ ವೀಲ್ಸ್ 2 ಆ್ಯಂಡ್ ಅವನು ಶಿಸ್ತಂಗ ತಂದು ನಾನು ಲಗೇಜು. ಆ್ಯಂಡ್ ಸಸ್ಪೆನ್ಷನು ಟ್ರಾವೆಲ್ ಆಗೋದು ಇಷ್ಟು ಕಮ್ಮಿ ಆಗ್ತೈತೆ ಒಂದು ಗಾಡಿದ. ಅವ ಹೆಂಗೆ ಮ್ಯಾನೇಜ್ ಮಾಡತ್ತಾನೋ ತಿಳಿಯೋದಪ್ಪ ನನಗಂತೂ. ನೋಡಿರಿ ಇವು ಲೈಟಿನ ಕಂಬ ಅಂದ್ರೆ ಹಂಗೆ ಆಕಾಶ ನೋಡ್ಬೇಕು ನಾವು, ಗುಡ್ಡ ನೋಡ್ಬೇಕಂದ್ರೆ, ಗುಡ್ಡ ತುದಿ ನೋಡ್ಬೇಕಂದ್ರೆ. ಇಲ್ಲಿ ನೋಡ್ರಿ ಇದು ಇಂಥ ದೊಡ್ಡ ಕಲ್ಲಿನ ಕೆಳಗೆ ಅದು ಏನು ಕಾನ್ಫಿಡೆನ್ಸ್ಲಿ ಹೋಗ್ತೇವೆ ಒಟ್ಟು ಹೋಗ್ತೇವೆ. ಬ್ರಿಡ್ಜ್ ಮೇಲೆ ವಾಟರ್ಫಾಲ್, ಈ ಕಡೆ ಫುಲ್ ಸ್ನೋ ಮೌಂಟೇನ್. ಇದು ಮತ್ತೆ ಕೆಳಗೆ ಹರಿದು ಹೊಟ್ಟೈತಿ ಹಿಂಗೆ ನೀರು. ಚಿತ್ಕುಲ್ಕಿನ ಮುಂಚೆ ನಾನು ಸಾಯಿ ಈಗ ಅದೇವಿ ರಕ್ಷಮ್ದಾಗ ಏನೈತಿ ಹೋಮ್ ಸ್ಟೇ ಆಗಿದಾವ. ಆ್ಯಂಡ್ ಇಲ್ಲೇ ಮಸ್ತ್ ಸ್ನೋ ಮೌಂಟೇನ್ ವ್ಯೂನೂ ಐತಿ. ಇನ್ನೂ 10 अर्धा तास दीदी 1 मिनट. अच्छा नेपाली हो? हाँ पता है. इधर आ जाओ, लेना क्या है? आपका नाम क्या है? ले लो. चलेगा, वो खाएगा, याद करेगा बस. अरे गिर गया. बाय. ಫ್ಯಾನ್ ಚಾಲು, ಚಾವಿ ಚಾಲು ಮಾಡ್ತಲೇ ಫ್ಯಾನ್ ಚಾಲು. ಗಾಡಿ ಒಳಗೆ 16 ತೋರ್ಸತೈತಿ ಟೆಂಪ್ರೇಚರ್. ಬಟ್ ಇರೋದೇನೈತಿ ಟೆಂಪ್ರೇಚರ್ 9-10 ಡಿಗ್ರಿ ಅಷ್ಟ. ಬಟ್ ಭಾರಿ ಪ್ಲೆಸೆಂಟ್ ಅನ್ಸತೈತಿ. ಇಂಥ ಪರಿ ಏನು ಶೆಕೆ ಆಗಕತ್ತಿಲ್ಲ. ಇಷ್ಟೆಲ್ಲ ಹಾಕ್ಕೊಂಡೇವಿ ಅಂಥೇಳಿ ಥಂಡಿನೂ ಹೊತ್ತಾಗ್ತಿಲ್ಲ. ಹುಡುಗ ಭಾಳ ಕ್ಯೂಟ್ ಇದ್ದ. ಒಂದು ಸ್ವಲ್ಪ ಚಾಕ್ಲೇಟ್ ಕೊಟ್ಟಿವಿ ಅವಂಗೆ. ಲಗೇಜ್ ಇದ್ದಿದ್ದಿಲ್ಪ. ಅಯ್ಯೋ, ವಾಟ್ ಅ ವಂಡರ್ಫುಲ್ ರೋಡ್, ವಾಟ್ ಅ ವಂಡರ್ಫುಲ್ ಬೈಕ್ ಅಂಥೇಳಿ. ಇಲ್ಲಿ ಆ್ಯಕ್ಚುಲಿ ಅವ 10-15 ಹೊಡಾತಾನೆ, ನಾವು 30-35 ಹೊಡಾತೀವಿ. ಯಾಕಂದ್ರೆ ಸ್ವಲ್ಪ ಆಫ್ ರೋಡ್ ಬೈಕ್. ಹಿಂಗೆ ಹೊಡೆದ್ರೆ ಏನರ ಗಾಳಿಗೆ ಸ್ವಲ್ಪ ರೇಡಿಯೇಟ್ರಿಗೆ ಹತ್ತೈತಿ ಆ್ಯಂಡ್ ಇಂಜಿನ್ ಕೂಲ್ ಹಾಕೈತಿ. ಇಲ್ಲ 10-15 ಹೊಡೆದ್ರೆ ಆಗೋಲ್ಲ ಕೆಲಸ. ಫ್ಯಾನ್ ಬೇರೆ ಕಿಕ್ಕಿನ ಆಗತ್ತೈತಿ. ಏನು ವ್ಯೂಪ ಶೇ. ನಡ್ರಿ ಹೋಗೋಣ. ಹಾಂ, ಫೈನಲಿ ಚಿತ್ಕುಲ್ ಸಿಟಿ ಒಳಗೆ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ಏನು ಚೊಕ್ಕು ಇದ್ದಾರೆ ಪೈಲೆ. धीरे I love ಚಿತ್ಕುಲ್. ಇವ್ರು ಇಲ್ಲಿಂತರ ಎಲ್ಲ ಹೋದ್ರು. ಸೊ ಈಗ ಚಿತ್ಕುಲ್ ನಾವು ಬಂದುಬಿಟ್ಟೇವಿ. ಇಲ್ಲಿ ನಾಷ್ಟ ಮಾಡೋದಂತ. ಆ್ಯಂಡ್ ಕೆಳಗೆ ರಿವರ್ ಕಾಣತೈತಿ, ಅಲ್ಲಿ ಮಟನೂ ಬೈಕ್ ಹೋಗ್ತದಂತ. ಅಲ್ಲಿ ಹೋಗಿ ಸ್ವಲ್ಪ ಫೋಟೋ ಗೀಟ ತೊಗೊಂಬರೋದು. ಈಗೇನು ಗುಡ್ಡದ ಮೇಲೆ ಅದೇವಿ, ಇಲ್ಲಿದ್ರೆ ಕೆಳಗೆ ರಿವರ್ ಕಾಣತೈತಿ, ಅಲ್ಲಿ ಮಠ ಹೋಗೋದೈತೆ ಅವಾಗ. ಅದೇನು ಬ್ರಿಡ್ಜ್ ಐತೆ ಅಲ್ಲಿ ಮಠ. ತೋರಪ್ಪ, ಮಿಕ್ಕೀಸ್ ಕಿಚನ್ ಅಂತಿತ್ತ. ಮಸ್ತ್ ನಾಷ್ಟ ಆಯ್ತು, ಪನ್ನೀರ್ ಪರಾಟ ಅದು ಇದು. ಈಗ ಅಲ್ಲೊಂದು ಬ್ಲೂ ಕಲರ್ ಶಾಪ್ ಐತಿ, ಅಲ್ಲಿ ಹೋಗಿ ಶರಣ್ಯಾಗ ಮತ್ತು ಸೌಜನ್ಯಾಗ ಸಾಕ್ಸ್ ತೊಗೊಳ್ಳೋಣ ಅಂತ. ಉಲ್ಲ ನೀನು ಇನ್ನು ತೆಗ್ಯಾಕೆ ಹೆಲ್ಪ್ ಬೇಕಲ್ಪ ಈಗ. ಸೊ ಈಗ ನಾಷ್ಟ ಆತ, ಚಹಾ ಕುಡ್ದಿದ್ದಾತ. ಅಲ್ಲೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಹೊಳ್ಳಿ ಏನೈತಿ ಗಂಟ್ಲ ಸ್ವಲ್ಪ ಇದನ್ನಾಗತ್ತೆ. ಬಿಸಿನೀರು ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ಸತ್ಯ ಸಾಯಿಗೆ ಮತ್ತು ಇಸ್ಮಾಯಿಲ್ ಎಲ್ಲರೂ ಮುಂದೆ ಹೋಗ್ಯಾರ. 1-2 ಮಂದಿ ಎಲ್ಲಿಂದ ಬಂದಿರಿ ಏನು ಕೇಳ್ಕೊಂಡು ನಿಂತಿದ್ದಾರೆ. ಇಲ್ಲೇ ನಿಂತಿದ್ದೆ ನಾನು. ಈಗ ಮುಂದೆ ಲಾಸ್ಟ್ ವಿಲೇಜ್ ಆದಮೇಲೆ ಇಂಡಿಯಾದ ಬಾರ್ಡರ್ ಐತಿ. ಅಲ್ಲಿ ಹೋಗಿ ಚೆಕ್ ಪೋಸ್ಟಿಗೆ ವಿಸಿಟ್ ಕೊಟ್ಟು ಬಂದ್ಬಿಡೋಣ. ಮತ್ತು ಇಲ್ಲಿಂದ ಇಲ್ಲೇ ಒಂದು 10-15 ಕಿಲೋಮೀಟ್ರ್, ಎಷ್ಟು ಕಿಲೋಮೀಟ್ರ್ ಐತೆ ಗೊತ್ತಿಲ್ಲ, ಬಟ್ ಒಂದು 2-3 ಕಿಲೋಮೀಟ್ರನೇ ಇರಲಿ. ಅಷ್ಟು ಹೋಗೋದು ಎದಕ್ಕೆ ಬಿಡೋದು ಅಂತ. ಅಲ್ಲಿ ಹೋಗಿ ಆಮೇಲೆ ಕೆಳಗೆ ರಿವರ್ ಕಡೆ ಏನು ಹೊಂಟೇವಿ ಅಲ್ಲಿ ಹೋಗೋಣ ಅಂತ.
ಬಾರ್ಡರಿಗೆ ಹೋಗಿದ್ದಾತ, ಫೋಟೋ ತೆಗೆಸ್ಕೊಂಡಿದ್ದಾತ, ಫೋಟೋನೂ ನೋಡಿದ್ರಿ ನೀವು. ಈಗ ಹೊಳ್ಳಿ ಏನೈತಿ ನಾವು ಟುವರ್ಡ್ಸ್ ಕಾಜಾ ರೋಡಿಗೆ ಏನೈತಿ ಸ್ಪಿತಿದ ಮೇನ್ ಹೈವೇ ಅಲ್ಲಿಗೆ ಹೊಂಟೇವಿ. ವಾಟರ್ಫಾಲ್, ಮೌಂಟೇನ್, ಸ್ನೋ, ಜಸ್ಟ್ ಬ್ಯೂಟಿ. ಇಲ್ಲೇ ಒಂದು ಸ್ಕೂಲ್ ಐತಿ ಕೆಳಗೆ, ಸ್ಕೂಲಿನ ಬಾಜು ನದಿ ಕಡೆ ಏನೈತಿ ಟೆಂಟು ಆ್ಯಂಡ್ ಲೈಕ್ ಹೋಮ್ ಸ್ಟೇಸ್ ಎಲ್ಲ, ಕೆಫೆ ಎಲ್ಲ ಅದಾವೆ. ನದಿ ಕಡೆ ಹೋಗಾಕ ರೋಡ್ ರೈಟ್ ಸೈಡ್ಲಿಂದ ಆ ಕಡೆ ಹೋಗ್ರಿ ಅಂತ ಹೇಳ್ಯಾರ. ಕ್ಯಾಮ್ರಾದಾಗ ಎಷ್ಟು ಕಾಣ್ತೈತಿ ಅಷ್ಟು ಈಸಿ ಇದು ಇಲ್ಲ. ಮೈ ಕೈಯೆಲ್ಲ ನುಗ್ಗಾಗಿ ಹೊಂಟದಿಲ್ಲ, ಗಾಡಿ ಬ್ಯಾಲೆನ್ಸ್ ಮಾಡೋಕೆ ಹೊಳಸಕ್ಕೆ. ಫುಲ್ಲಿ ಲೋಡೆಡ್ ಇಲ್ಲೊಂದು ಕಾಜಾ ಬ್ರೌನ್ ನಿಂತೈತಿ, ಸಾರಿ ಹನ್ಲೆ ಬ್ಲ್ಯಾಕ್ ನಿಂತೈತಿ, ಹಿಮಾಲಯನ್ ಸೇಮ್. ಎಲ್ಲಿ ಬಂದೀವಿ, ರಿವರ್ ಇಲ್ಲ ಐತಿ, ಸಾಯಿ ಇಲ್ಲಿಂದ ವಿಡಿಯೋ ಮಾಡತ್ತಾನ. ಸುತ್ತಾರದ ವ್ಯೂ ನೋಡ್ರಿ, ಮಸ್ತ ನೋಡ್ರಿ. ಸ್ನೋ ಮೌಂಟೇನ್ಸ್, ಪೂರಾ ಸುತ್ತಾರ್ದು ಸ್ನೋ ಮೌಂಟೇನ್ಸ್. ಎಲ್ಲ ಕಡೆ ಸ್ನೋ. ಇಲ್ಲೂ ಬೇಡ ಅನ್ಕೊಂತ ಭಾಳ ನಿಂತ್ಬಿಟ್ವಿ. 12:10 ಟೈಮ. ಈಗ ಏನು ಕಾಜಾ ಹೋಗೋ ರೋಡಿನ ಸ್ಪಿತಿ ರೋಡ್ ಮೇನ್ ಹೈವೇ ಬರೋ ಮಟ ನಡಕಿದ ಆಫ್ ರೋಡ್ ಐತಿ, ಅಲ್ಲೇ ಮತ್ತೆ ಹೊಳೆ ಸುದ್ದಾಗೋದೈತಿ ಈಗ. ಓಹೋ ಅಪ್ಪ ತಿಳಿಯತ್ತ ನಿಮಗೆ ಎಷ್ಟೈತೆ ಅಪ್ಪ? ಹಾಂ, ಸೀದಾ ಒಂದು ಹೊರ್ತಕ್ಕೆ ನದಿ ಕಡೆ ಇದ್ದವ್ರು ಸೀದಾ ಮ್ಯಾಲೆ ಬಂದ್ವಿ. ಇನ್ನೂ ಅಪ್ಪ ಐತಿ, ಭಾಳ ಅಪ್ಪ ಐತಿ. ಹೋಗ್ಬೇಕಾದ್ರೆ ಇದು ಕಂಡಿದ್ದಿಲ್ಲ, ಸ್ಲೋಪ್ ಕಡೆ ಲಕ್ಷ್ಯ ಐತೆ. ಇಲ್ಲಿ ನೋಡ್ರಿ ಮಸ್ತ್ ಸ್ಟೇರ್ ಕೇಸ್ ವಾಟರ್ಫಾಲ್, ಮಸ್ತ್ ಅಂದ್ರೆ ಮಸ್ತ್. ತಡ್ರಿ ಕಾಕಾರ ನೋಡೈತಿ. ಬಂದಿದ್ವ ಕಡೆಗೂ ಎಷ್ಟು ಹೆದ್ರಿ ಕಾರ್ ಹೊಡಿತಾರಪ್ಪ, ಹೊಸ ತೊಗೊಂಡ್ರ ಅವ್ರು ಪಾಪ ಅಂಕಲ್ಲ. ಆ್ಯಕ್ಚುಲಿ ನನಗೇನು ಅಡ್ಡಾಡೋದು ಇದೆಲ್ಲ ಬಂದೈತಿ ನಮ್ಮ ಡ್ಯಾಡಿಯಿಂದನೇ ಬಂದೈತಿ ಇದು. ಯಾಕಂದ್ರೆ ಅವ್ರು ಏನು ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ಅಜ್ಜ ಏನು ರೈಲ್ವೇಸ್ದಾಗಿದ್ರು, ಅವರ ಟ್ರೇನಿಲ್ಲೇ ಬಂದು ಕೇದಾರ್ನಾಥ್ ಆದಿದೆಲ್ಲ ಏನೈತಿ, ಟ್ರೇನಿಲ್ಲೇ ಬಂದು ಟ್ರಕ್ಕಿಗೆ ಮಾಡಿ ಎಲ್ಲ ಆ ಥರ ಕಾಶ್ಮೀರ ಎಲ್ಲ ಅಡ್ಯಾರ. ಆ್ಯಂಡ್ ರೀಸೆಂಟ್ಲಿ ಒಂದು 2 years ಆಗೋ ಆಲ್ಸೋ ಅವ್ರು ಏನೈತಿ ಬಂದು ಹೋಗ್ಯಾರ ಕಾಶ್ಮೀರಕ್ಕೆ. ಸೊ ಇದೇನು ಅಡ್ಡಾಡೋದು ಎಲ್ಲಿಂದ ಬಂದೈತಿ, ಜೀನ್ಸ್ದಾಗ DNA ಬಂದುಬಿಡುತ್ತೆ ನನಗೆ. ಒಂದು ಮೆಮ್ರಿ ಕಾರ್ಡ್ ರೆಕಾರ್ಡ್ ಮಾಡತ್ತಿದ್ದೆ, ಕರೆಕ್ಟ್ ಆಯ್ತು. ಈಗ ಮತ್ತೆ ಮೆಮ್ರಿ ಕಾರ್ಡ್ ಚೇಂಜ್ ಮಾಡ್ಕೊಂಡು ನಿಲ್ಬೇಕೀಗ. ಸೊ ಸರ್ ಏನೈತಿ ಮೈಸೂರಿಂತ್ರ ಇಲ್ಲಿ ಬಂದಾರ, ಸಾಂಗ್ಲಾಕ್ ಬಂದ ಏನೈತಿ ಸೈಕಲ್ ರೈಡ್ ಸ್ಟಾರ್ಟ್ ಮಾಡ್ಯಾರ. ಇಲ್ಲಿಂತ್ರ ಮನಾಲಿಗೆ ಹೋಗಿ ಮನಾಲಿಂತ್ರ ಸ್ಪಿತಿ ಮುಗಿಸೋರು ಅದಾರಂತ. 12 ಜನ ಸೈಕಲ್ ರೈಡ್ ಮೈಸೂರಿಂದ ಬಂದಿದ್ದಾರೆ. ಸೊ ಲಾಸ್ಟ್ ಕ್ಲಿಪ್ ಬಂದೈತೆ ಎಲ್ಲ ಗೊತ್ತಿಲ್ಲ. ಲೋಕೇಶ್ ಅವರ ಫ್ರೆಂಡ್ ಯಾರು ಮೈಸೂರಿನವ್ರು ಕಂಡ್ರೆ ಅವ್ರ ಕೂಡ ನಿಂತು ಮಾತಾಡಬೇಕಾರ
ಯಾಕಂದ್ರೆ ಮೆಮ್ರಿ ಕಾರ್ಡ್ ಕರಪ್ಟ್ ಆತ, ನಾಟ್ ರೀಡೇಬಲ್ ಅಂತೇನೆ ಹೇಳ್ತಾ ಬಟ್ ಏನೈತಿ ಅದನ್ನು ತೆಗೆದು ಸಾಯಿ ನೀನು ಇನ್ನೊಂದು ಕೊಟ್ಟಿದ್ದ ಕಾರ್ಡ್ ಅದನ್ನು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ಸ್ಟ್ಯಾಂಡ್ ಬೈಗ, ಅದನ್ನು ಹಾಕೇನೆ. ಈಗ ಮೊದಲು ಬಿಡೋದು ಬಿಟ್ಟು ಏನೈತಿ ಒಂದು 2 ಮೆಮ್ರಿ ಕಾರ್ಡ್ ತೊಗೋಬೇಕಪ್ಪ ಎಕ್ಸ್ಟ್ರಾ, ಯಾಕಂದ್ರೆ ಇದು ಭಾಳ ಪ್ರಾಬ್ಲಮೆಟಿಕ್ ಆಕೈತಿ ಹಿಂಗಾತಾರ. ಇವರು ಯಾರ್ಯಾರು ಇಲ್ಲಿ ಬೆಟ್ಟಾಗತ್ತಾರ ಪಾಪ ಗೊರ್ತು ಹಿಡಿದು ಮಾತಾಡ್ಸತ್ತಾರ. ಆ್ಯಂಡ್ ಬೆಂಗಳೂರಿನವ್ರು ಏನೈತಿ ಒಂದು 3 ಬೈಕರ್ಸ್ ಇಲ್ಲಿ ಬಂದು ರೆಂಟಿಗೆ ತೊಗೊಂಡು ರೈಡ್ ಮಾಡತ್ತಿದ್ರು. ಮೊನ್ನೆ ಸಿಕ್ಕಿದ್ರು ಓಕೆ. ನಿನ್ನೆ ಇದರಲ್ಲಿ ಹಾರ್ಲಿ ಮತ್ತು ಆಫ್ರಿಕಾ ಟ್ವಿನ್ ಇದನ್ನೇ ಇತ್ತು. ಲಂಚಿಗೆ ವಾಶ್ರೂಮ್ ಬೇಕು ನಿಂತಾಗ ಲಂಚ್ ಟೈಮ್ನಾಗ ಅವರು ಸಿಕ್ಕಿರು ಬೆಂಗಳೂರವರು, ಅವ್ರಿಗೂ ಮಾತಾಡ್ಸಿದ್ದೆ. ಈಗ ಮೆಮರಿ ಕಾರ್ಡ್ ಚೇಂಜ್ ಮಾಡೀನಿ ಆ್ಯಂಡ್ ಫಿಂಗರ್ಸ್ ಕ್ರಾಸ್ ಇದ್ರೊಳಗೆ ಇಶ್ಯೂ ಬರೋಂಗಿಲ್ಲ ಅಂತ ಅಂದ್ಕೊತೀನಿ. ಈಗ ಮುಂದೊಂದು ನಮ್ಮದು ಹಳ್ಳಿ ವಾಟರ್ ಕ್ರಾಸಿಂಗ್ ಅಂತ ಆಫ್ ರೋಡಿಂಗ್ ಚಾಲು. ಐ ಶಾಬಾಷ್. Now with Sitkul and all, you guys must be nicely acclimatized. Yeah. The thing is like Gaza will go to 3,800-ish. Yeah, it's okay. Like we are completely acclimatized, and we have Dymox as well. So the guy coming behind, he's a mechanic in Yamaha showroom. Okay. Blue core mechanic. Then one guy is a medical rep. Okay. One guy is a wedding and event photographer. Awesome. So everything is like Sorted. yeah. Since when are you taking time off? From yesterday. Okay. Yesterday morning we took. Now in the afternoon I will take one. 240 kilometers ಉಳಿದೈತೆ ನಮಗೀಗ. ಆಫ್ ರೋಡ್ ಚೊಕ್ಕ ನಡೆದೈತಿ. ಸರ್ ವಾಟ್ಸ್ ಯೋರ್ ಗುಡ್ ನೇಮ್? ಜತಿನ್. ಸೊ ಜತಿನ್ ಅಂತ ಹೇಳಿ ಒಬ್ಬರ ಪುಣೆದಿಂದ ವರ್ಕ್ ಫ್ರಮ್ ಹೋಮ್ ಸಿಚುವೇಶನ್ನಾಗ ಇಲ್ಲಿ ಬಂದಾರ. ಎಷ್ಟು ಟೈಮ್ ತೊಗೊಳ್ದಿತ್ತು ಅದಕ್ಕಿಂತ ಜಾಸ್ತಿ ಟೈಮ್ ತೊಗೊಂಡಿದ್ದಕ್ಕೆ ಇವ್ರಿಗೆ ಹೊಳ್ಳಿ ತಮ್ಮ ರೂಮಿಗೆ ಹೊಂಟಾರ. ಡ್ರಾಪ್ ಕೇಳಿದ್ರೆ ಇವರಿಗೆ ಡ್ರಾಪ್ ಕೊಡಾಕತ್ತೇನೆ. ಸೊ ನಾವು ದ ಬೈಕ್ ಈಸ್ ಕಂಪ್ಲೀಟ್. ಹಿಂದಿನ ಸೀಟ್ ಏನು ಖಾಲಿ ಇತ್ತ, ಇದನ್ನೀಗ ಫುಲ್ ಇವ್ರು ಕುಂದಿಸ್ಕೊಂಡು ರೈಡ್ ಮಾಡೋದೇನೆ. ಆ್ಯಂಡ್ ಇಸ್ಮಾಯಿಲ್ ಹಿಂದಿನ ಬರತ್ತಾನ, ಸತ್ಯ, ಸಾಯಿನಾಥ್ ಆ್ಯಂಡ್ ಶ್ವೇತಾ ಮುಂದೆ ಹೋಗ್ಯಾರ. ವ್ಯೂಸ್ ಭಾರಿ ಅದಾವ ಆ್ಯಂಡ್ ರೈಡಿಂಗು ಮಸ್ತ್ ನಡೆದೈತಿ. ಜಸ್ಟ್ ಮಳೆ ಬರೋವಂಥದ್ದು ಸಿಚುವೇಶನ್ ಆಗಿ ಮಳೆ ಬರಬಾರ್ದು ಅಷ್ಟೇ. ಕ್ಲೌಡ್ಸ್ ಅಂತೂ ಫುಲ್ ಇರ್ತೈತಿ. ಮುಂದೆ ವೆದರ್ ಏನು ಸಾಂಗ್ಲಾ ಕಡೆ ಐತಿ ಕೆಡಬಾರ್ದು. ಸೊ ಇಸ್ಮಾಯಿಲ್ ಮತ್ತು ನಾನು ಏನೈತಿ ಮುಂದೆ ಇವ್ರಿಗೆ ಡ್ರಾಪ್ ಮಾಡಕ್ಕೆ ಹೊಂಟೀವಿ. ಡ್ರಾಪ್ ಮಾಡಿ ಅಲ್ಲೇ ನಿಂತು ಸ್ವಲ್ಪ ರೆಸ್ಟ್ ಮಾಡ್ತೇವೆ. ಅವ್ರು ಅಲ್ಲೇ ರೆಸ್ಟ್ ಮಾಡಿ ವಾಶ್ರೂಮ್ ಯೂಸ್ ಮಾಡಿ ಬರಲಿ. ನಾನೊಂದು ಕಾಣೋದು ನಿಮ್ಗೆ ಕಮ್ರು ಫೋರ್ಟ್ ಅಂತೇಳಿ. ಆ್ಯಂಡ್ the village comes from that fort. like we just wanted to like visit Chetkul and head back. Like we did not plan any kind of other stuff here. Oh, but I don't think the bike goes up. You'll have to hike. Oh, then it's a good thing. Like I was really feeling bad, like I did not visit that. If it's a like trek, then I will any day. It's not for me. Ask me to ride, then I'll do 1,000 kilometers in a day. No trekking. Not much of a hiking guy. No. Okay. Tried 2 times with my wife. From half the way I have to like carry my wife back. So I said this is not for me, this is not for you as well. Just keep away from this. No, we'll take a small break here. Okay. ಈ ರೋಡ್ನಾಗಿಂದ ಲಾಸ್ಟ್ ಆಫ್ ರೋಡ್ ಪ್ಯಾಚ್. ಕೆಳಗೆ ಹೋಗಿ ಏನು ಸ್ಪಿತಿ ಹೈವೇ ಮಾಡ್ತೇವೆ ಅಲ್ಲಿ ಮಠ ಭಾರಿ ಖರಾಬ್ ಐತಪ್ಪ. ಲೈಕ್ ನಾಟ್ ಲೈಕ್ ನ್ಯಾಚುರಲ್ ಆಫ್ ರೋಡ್ ಇತ್ತು, ಎಲ್ಲೇ ಹತ್ತಿಸಿ ಎಲ್ಲೇ ಇಳಿಸಿ ಏನೇನೋ ಮಾಡ್ತಿರ್ತೇವೆ. ಇದು ಒಳಗೆ ಸ್ಟೋನ್ಸ್ ಕಡಿ ಹಾಕಿ ಏನು ಮಾಡ್ತಾರೆ ಅದು ಹೊಳ್ಳಿ ಅದ್ರ ಮೇಲೆ ಡಂಬರ್ ಹಾಕೋಕೆ ಮುಂಚೆ ಇದು ಮಳೆ ಬಂತು ಕ್ಲೀನ್ ಆಯ್ತು ಇದಾತ ಇದೇನು ವೈಬ್ರೇಷನ್ ಬರ್ತದೆ. ಅದಕ್ಕೆ ಭಾಳ ಕೆಟ್ಟ ಅನಿಸ್ತದೆ. ಗಾಡಿ ಎಂಥ ಇದನ್ನಿದ್ರು ನೋಡ್ರಿ, ಹಾಲತ್ ಖರಾಬ್. ಆ್ಯಂಡ್ ಜಸ್ಟ್ ಒಂದು ವ್ಯೂ ತೋರಿಸ್ತಿರ್ತಾರೆ ನಿಮ್ಗೆ ನೋಡ್ರಿ. ಇಲ್ಲಿಂದ ಕೆಳಗೆ ಹೋದ್ರೆ ಸೀದಾ ಕೆಳಗೆ, ಮತ್ತು ಎಷ್ಟು ಫಾಸ್ಟ್ ಕೆಳಗೆ ಹೋಗ್ತೀರಿ ಅದ್ರ 2 ಫಾಸ್ಟ್ ಮೇಲೆ ಹೋಗ್ತೀರಿ ಸೀದಾ. ಆ್ಯಕ್ಚುಲಿ ಅಲ್ಲೇ ಹಿಂದೆ ನಿಂತು ನಾವು ಏನೈತಿ ಬ್ರೇಕ್ ತೊಗೊಂಡ್ಬಿಡ್ಬೇಕಿತ್ತು. ಈಗ ಅದನ್ನು ಪೂರ ಮುಗಿಸೋ ಮಟ್ಟ ಏನೈತಿ ನಮಗೆ ಬ್ರೇಕ್ ಇಲ್ಲ. ಅರೌಂಡ್
15 ಕಿಲೋಮೀಟರ್ಸ್ ಆಯ್ತು ನೋಡ್ರಿ ಇದು ಆಫ್ ರೋಡ್ ಹಂಗೆ ಭಾರಿ ಡೇಂಜರ್ ಆಯ್ತು ಇದು ಜಾಗ. ನಿನ್ನೆ ಕಾರ್ಚಮ್ ಹೈಡ್ರೋ ಪವರ್ ಪ್ಲ್ಯಾಂಟ್ ಏನೈತಿ ಅದ್ರ ಬಾಜುಕ್ಕೆ ಹಾಕಿ ಬಂದಿದೆ, ಅಲ್ಲಿಂದ ಈಗ ಹೊಳ್ಳಿ ಹೊಂಟೇವಿ. ಇನ್ನೊಂದು 2 ಕಿಲೋಮೀಟ್ರ್ ಹೊಡಿತ್ಲೆ ಮುಂದೆ ನಮಗೆ ಎಷ್ಟು 2 ಕಿಲೋಮೀಟ್ರ್ 650 ಮೀಟರ್ಸ್ಗೆ ರೈಟ್ ಟರ್ನ್ ಬ್ಯಾಕ್ ಟು ಸ್ಪಿತಿ ಹೈವೇ. ಜಸ್ಟ್ ಬಿಸೈಡ್ ಕಾರ್ಚಮ್ ಡ್ಯಾಮ್ ಬಾಜು ಒಂದು ಟಪ್ರಿ ಐತಿ, ಜೈ ದುಂಟಿ ಇಂಥಲ್ಲಿ ಏನೈತಿ ಕುಂತ ಮಸ್ತ್ ಮ್ಯಾಗಿ ತಿನ್ನೋದೇವಿ. ಊಟಕ್ಕಂತ ಏನು ಸಿಗತ್ತಿಲ್ಲ. ಹೆಂಗೈತಪ್ಪ ಮ್ಯಾಗಿ? ಚಲೋ ಐತಣ್ಣ. ಚಲೋ ಐತೆ. ಉಪ್ಪಿನಕಾಯಿನ ಹಾಕ್ಯಾನ ಅವತ್ತು ಮೆಣಸಿನ್ಕಾಯಿ ಹಾಕ್ಯಾನ, ಉಪ್ಪಿನಕಾಯಿ ಹಾಕ್ಯಾನ, ಹವೀಸ್ ಹಾಕ್ಯಾನ ಅಂತ ಸತ್ಯ ಅಂತ ತಲೆ ಕೆಟ್ಬಿಟ್ಟೈತಿ. ಕಂಟ್ರೋಲ್ ಉದಯ ಮೆಣಸಿನಕಾಯಿ ಇದು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಅಂತ